ಮಧ್ಯಪ್ರಾಚ್ಯದಲ್ಲಿ ಇನ್ನೂ ನಿಲ್ಲದ ಕ್ಷಿಪಣಿಗಳ ಘರ್ಜನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿಗೆ ಇರಾನ್ ತತ್ತರಿಸಿ ಹೋಗ್ತಿದೆ. ಇಸ್ರೇಲ್ ಏರ್ ಸ್ಟ್ರೈಕಿಗೆ ಇರಾನ್ ತತ್ತರ. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಯುದ್ಧದ ದಾಹ. ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿಗೆ ಇರಾನ್ ತತ್ತರ. ಮುಗ್ಧ ಮಕ್ಕಳ ಮಾರಣ ಹೋಮಕ್ಕೆ ಮರುಗಿದ ಇರಾನ್. ಶಾಲಾ ಕಟ್ಟಡಗಳ ಮೇಲೆ ಹಾಕಲಾಗ್ತಾ ಇದೆ. ಜೆಸಿಬಿಯಿಂದ ಗುಂಡಿ ತೆಗೆದು ಸಾಮೂಹಿಕ ಅಂತ್ಯಕ್ರಿಯೆ. ಇರಾನ್ ದೇಶದ ಮೇಲೆ ಬ್ರಿಟನ್ನು, ಅಮೆರಿಕ, ಇಸ್ರೇಲ್ ಇನ್ನೂ ಅನೇಕ ದೇಶಗಳ ಬೆಂಬಲದೊಂದಿಗೆ ದಾಳಿಗಳಾಗ್ತಾ ಇದೆ. ದಾಳಿಯಲ್ಲಿ 160ಕ್ಕೂ ಹೆಚ್ಚು ಮಕ್ಕಳ ಬಲಿ. ಯುದ್ಧದ ಭೀಕರತೆ ಜಗತ್ತಿಗೆ ಸಾರಿದ ಇರಾನ್. ಯುದ್ಧ ಅನ್ನೋ ಕಲ್ಪನೆಯನ್ನು ಮಾಡಿಕೊಳ್ಳಲು ಸಾಧ್ಯವಾಗದ ವಯಸ್ಸಿನ ಮಕ್ಕಳು ಸಾಯ್ತಾ ಇರುವಂತಹದ್ದು ಇರಾನ್ನಲ್ಲಿ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಬಹುದೊಡ್ಡ ಆಲದ ಮರಗಳು, ಸಣ್ಣ ಒಣಕಲು ಮರಕ್ಕೆ. ಇಸ್ರೇಲ್ ಬೆಂಬಲ, ಬ್ರಿಟನ್ ಬೆಂಬಲ, ಅಮೆರಿಕ ಬೆಂಬಲ, ಈ ಮೂರೂ ದೇಶಗಳ ಸಂಪೂರ್ಣ ಬೆಂಬಲದೊಂದಿಗೆ ಇರಾನ್ ಮೇಲೆ ದಾಳಿಗಳಾಗ್ತಾ ಇದೆ. ಇರಾನ್ ಮೇಲೆ ದಾಳಿಗಳಾಗ್ತಾ ಇರುವಂತಹದ್ದು ದಿನದಿಂದ ದಿನಕ್ಕೆ ಈ ಕ್ಷಿಪಣಿಗಳ ಆರ್ಭಟಗಳು ಜಾಸ್ತಿ ಆಗಿದೆ. ಇನ್ನು ಇರಾನ್ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡದೆ ಸುಮ್ಮನೆ ಕೂತಿಲ್ಲ. ಇರಾನ್ ಕೂಡ ತನ್ನ ಸಾಮರ್ಥ್ಯ ಮೀರಿ ಪ್ರತಿ ದಾಳಿಗಳನ್ನು ಮಾಡ್ತಾ ಇದೆ. ನಿನ್ನೆ ದಿನ ಇಸ್ರೇಲ್ ಅವರ ಜೀವನದ ಉದ್ದಕ್ಕೂ ಎಂದಿಗೂ ಊಹಿಸಲು ಸಾಧ್ಯವಾಗದಂತಹ ದಾಳಿಗೆ ಒಳಗಾಯಿತು ಇಸ್ರೇಲ್. ಇಸ್ರೇಲಿನ ಬೆಂಜಮಿನ್ ನೆತನ್ಯಾಹು ಮೀಟಿಂಗ್ ಮಾಡುವಂತಹ ಕಚೇರಿಯನ್ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸುತ್ತೆ. ಆ ಕ್ಷಿಪಣಿ ನೇರವಾಗಿ ಇಸ್ರೇಲಿನ ಬೆಂಜಮಿನ್ ನೆತನ್ಯಾಹು ಕಚೇರಿ ಗುರಿಯಾಗಿಸಿಕೊಂಡು ಕ್ಷಿಪಣಿ ಅಟ್ಯಾಕ್ ಆಗುತ್ತೆ. ಇದಾದ ನಂತರ ಮತ್ತಷ್ಟು ತೀವ್ರಗೊಳ್ಳುತ್ತೆ ಯುದ್ಧ. ಇವತ್ತು ನಾಳೆ ನಿಲ್ಲುವ ಮಟ್ಟದಲ್ಲಿಲ್ಲ ಈ ಯುದ್ಧ. ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ಯುದ್ಧ. ಈ ಯುದ್ಧದಿಂದ ಕೇವಲ ಇರಾನು, ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಅಕ್ಕಪಕ್ಕದ ದೇಶಗಳು ಮಾತ್ರ ಹಾನಿಗೆ ಒಳಗಾಗೋದಲ್ಲ. ಇಂಡೈರೆಕ್ಟ್ಲಿ ಭಾರತವೂ ಕೂಡ ಇದರ ಸಂಪೂರ್ಣ ನೋವನ್ನು ಅನುಭವಿಸುತ್ತೆ. ಈ ದೇಶದ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಾಳಿನ ಬದುಕು ನಮ್ಮದು ಹೆಂಗ್ರಯ್ಯ ಅಂಥೇಳಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಈ ಭಾರತದ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಎದುರಾದರೂ ಕೂಡ ಅಚ್ಚರಿ ಇಲ್ಲ. ಇವತ್ತೇನು ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ, ನಾಳೆ ನಾಡಿದ್ದು ಯುದ್ಧದ ಗತಿ ಹಿಂಗೆ ಮುಂದಕ್ಕೆ ಹೋದರೆ ಇಲ್ಲಿ ಶಾಂತಿಯ ಮಂತ್ರವೊಂದೇ ಕಟ್ಟಕಡೆಯ ಅನಿವಾರ್ಯದ ಆಪ್ಷನ್ನು, ಬೇರೇನೂ ಅಲ್ಲ. ಯುದ್ಧ ದಾಹದಿಂದ ಒಂದು ಹಸಿ ಹುಲ್ಲು ಕಡ್ಡಿಯನ್ನು ಕೂಡ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.